ಲೋಕಸಭಾ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಈಗಾಗಲೇ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರದಲ್ಲಿ ಮತ ಪ್ರಚಾರವನ್ನ ಕೂಡ ಜೋರಾಗಿ ಶುರು ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಪಿಸಿ ಮೋಹನ್ ಮತ ಪ್ರಚಾರ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗಾಯತ್ರಿ ದೇವಿ ಉದ್ಯಾನವನದಲ್ಲಿ ಪ್ರಚಾರ ಕಾರ್ಯವನ್ನ ಸಂಸದರು ಮಾಡಿದ್ದಾರೆ. ಸ್ಥಳೀಯ ಶಾಸಕರಾದ ಸುರೇಶ್ ಕುಮಾರ್ ಸಂಸದರಿಗೆ ಸಾಥ್ ಕೊಟ್ಟರು. ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗೋದಕ್ಕೆ ಬಿಜೆಪಿಗೆ ಮತ ಕೊಡಿ, ಬೆಂಗಳೂರು ಸಮಗ್ರ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ಹಾಕಿ ಅಂತ ಕೇಳಿದರು. ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಗೆ ಬರದ ಸಿದ್ಧತೆ ಆಗ್ತಾ ಇದೆ. ಅಭ್ಯರ್ಥಿಯಾಗಿರುವಂತಹ ಬಿಜೆಪಿ ಅವರ ಪಿಸಿ ಮೋಹನ್ ಅವರ ಜೊತೆ ಸರ್ ಬೆಳಗ್ಗೆ ವಾಕ್ ಮಾಡ್ತಿದ್ದೀರಾ, ಹಾಗೆ ಪ್ರಚಾರ ನಾವು ಮಾಡ್ತಿದ್ದೀರಾ. ಇವತ್ತು ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಜಾಜಿನಗರದ ಗಾಯತ್ರಿ ಪಾರ್ಕಲ್ಲಿ ನಾವು ಇವತ್ತು ಮತಯಾಚನೆ ಶುರು ಮಾಡಿದ್ದೀವಿ. ಎಲ್ಲೂ ಹೋದರೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಯಾಕೆಂದರೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ಇವರು ಜನರ ಭಾವನೆ ಕೂಡ ಇದೆ. ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರಿಗೆ ಬಂದಿರುವಂಥದ್ದನ್ನು ಕೂಡ ನಾವು ಜನಗಳಿಗೆ ತಿಳಿಸ್ತಾ ಇದ್ದೀವಿ. ಜನರು ಕೂಡ ಅದ್ರ ಬಗ್ಗೆ ಒಂದು ತಿಳ್ಕೊಂಡು ಕೂಡ ಇದ್ದಾರೆ. ಇದು ಸಬರ್ಬನ್ ಟ್ರೈನ್ ಇರಬಹುದು, 40 ವರ್ಷಗಳ ಕನಸು ನರೇಂದ್ರ ಮೋದಿ ಅವರು ಇವತ್ತು ಅದೇ ಒಂದು ಕಳೆದ ವರ್ಷ ಅದಕ್ಕೆ ಪೂಜೆಯನ್ನು ಮಾಡಿದ್ದಾರೆ. ಇನ್ನು 1 ವರ್ಷದಲ್ಲಿ ಅದು ಕೂಡ ರೆಡಿ ಆಗುತ್ತೆ. ಸಂಪೂರ್ಣ ಏನು ಈ ಸಬರ್ಬನ್ ಟ್ರೈನು ಒಂದು ಯೂಸಲ್ಲಿ ಆಯಿತು ಅಂತ ಹೇಳಿದ್ರೆ, ಕಂಪ್ಲೀಟ್ ಆಯಿತು ಅಂದರೆ ಪ್ರಾಜೆಕ್ಟು ಸುಮಾರು 10 ಲಕ್ಷ ಜನ ದಿನಕ್ಕೆ ಪ್ರಯಾಣ ಮಾಡ್ಬೋದು. ಅಂಥದ್ದು ಮೆಟ್ರೋ ಆಗ್ಬೋದು, ಸ್ಮಾರ್ಟ್ ಸಿಟಿ ಇರ್ಬೋದು, ಈ ಥರ ನಾನಾ ಕಾರ್ಯಕ್ರಮ ತಂದಿದ್ದು ಎಲ್ಲವನ್ನು ಕೂಡ ನಾವು ಜನರುಗಳು ಕೂಡ ವಿವರಿಸ್ತಾ ಇದ್ದೀವಿ. ಸರ್ 4ನೇ ಬಾರಿ ಕೇಂದ್ರ ಲೋಕಸಭಾ ಚುನಾವಣೆ ಅಂದರೆ ಬೆಂಗಳೂರು ಕೇಂದ್ರದಿಂದ ಸ್ಪರ್ಧೆ ಮಾಡ್ತೀವಿ. 3 ಸಲ ನೀವೇ ಗೆದ್ದಿದ್ರಿ. ಈ 4ನೇ ಬಾರಿ ನಿರೀಕ್ಷೆಗಳೇನಿದೆ? ಮತ್ತೊಮ್ಮೆ ಮೋದಿ ಅನ್ನೋ ಹೆಸರಲ್ಲೇ ಪ್ರಚಾರ ನಡೀತಾ ಇದೆ. ಖಂಡಿತವಾಗಲೂ ಕೂಡ ಕಳೆದ 15 ವರ್ಷಗಳಿಂದ ನಾನು ಬೆಂಗಳೂರಿಗೆ ಏನು ಅಗತ್ಯ ಇತ್ತೋ ಅದನ್ನು ಕೇಂದ್ರದಿಂದ ತರೋದರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ. ಅದು ಸಬರ್ಬನ್ ಇರಬಹುದು, ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ ಇರಬಹುದು, ಸ್ಮಾರ್ಟ್ ಸಿಟಿ ಬೆಂಗಳೂರಿಗೆ ತರೋದರಲ್ಲಿ, ಕೆರೆಗಳ ಅಭಿವೃದ್ಧಿಗಾಗಲಿ, ಈ ತರಹ ಬಹಳಷ್ಟು 110 ಹಳ್ಳಿಗಳಿಗೆ ನೀರ್ದು ಇರ್ಬೋದು, ಎಲ್ಲವನ್ನು ಕೂಡ ನಾವು ತಂದಿರೋದನ್ನು ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ 5 ವರ್ಷ UPA ಕಾಲದಲ್ಲಿ ನಾವು ಏನು 10 ವರ್ಷಗಳ UPA ಒಂದು ಅಧಿಕಾರದ ಅವಧಿಯಲ್ಲಿ ನಾನು 5 ವರ್ಷ MP ಆಗಿದ್ದೆ. ಆ 10 ವರ್ಷಗಳ ಒಂದು UPA ಕಾಲದ ಹಗರಣಗಳನ್ನು ನಾವು 2014 ತೊಗೊಂಡೋದ್ವಿ. ಆದರೆ ನಮ್ಮ ಅದೃಷ್ಟ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದ 2014ರಿಂದ 24ವರೆಗೂ ಆಗಿರೋ ಸಾಧನೆಗಳನ್ನು ತೊಗೊಂಡೋಗ್ತಾ ಇದ್ದೀವಿ. ಇವತ್ತು 5th ಲಾರ್ಜೆಸ್ಟ್ ಎಕಾನಮಿ. ಜನರು ಎಲ್ಲವನ್ನೂ ಕೂಡ ಗುರುತಿಸ್ತಿದ್ದಾರೆ. ನಾನು ಬೆಂಗಳೂರಿನ ಸಂಸದನಾಗಿ ಬೆಂಗಳೂರಿಗೆ ತಂದಿರೋ ಕೊಡುಗೆಯನ್ನು ಕೂಡ ನಾನು ಹೇಳ್ತಾ ಇದ್ದೆ. ಜನ ಕನ್ವಿನ್ಸ್ ಆಗಿದ್ದಾರೆ. ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ತರ್ತಾರೆ. ಓಕೆ ಸರ್, ಇದಿಷ್ಟು ಪಿಸಿ ಮೋಹನ್ ಅವರ ಮಾತು. ಸಂಸದರಾಗಿ ಏನು ಕೆಲಸ ಮಾಡಬೇಕಾದ್ರೆ ನಾನು ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ಮೋದಿಗೋಸ್ಕರ ನನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.